ओम शांति। नानात्मा बिंदु स्वरूप ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ನಾನು. ವಿಜಯ ರತ್ನ ನಾನು. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ. ವಿಜಯ ರತ್ನ ನಾನು. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ. ನಿರ್ಬಂಧನ ಆತ್ಮ ನಾನು. ಸ್ವತಂತ್ರ ಆತ್ಮ. ಪ್ರಭು ಪ್ರಿಯ ಆತ್ಮ ನಾನು. ಪ್ರಭು ನನ್ನ ಸ್ನೇಹಿತ ಆಗಿದ್ದಾರೆ. ಪ್ರಭುವಿನ ಸ್ನೇಹದಲ್ಲಿ ಮಗ್ನನಾದ ಪ್ರಭು ಪ್ರಿಯ ಆತ್ಮ ನಾನು. ಓಂ ಶಾಂತಿ. ಓಂ ಶಾಂತಿ. ಈ ದಿನದ ಅವ್ಯಕ್ತ ಮಹಾವಾಕ್ಯ ಮುರಳಿ ದಿನಾಂಕ 18/6/73. ಬಾಬಾ ಈ ದಿನ ವಿಶೇಷ ಆತ್ಮಗಳ ವಿಶೇಷತೆಯನ್ನು ವಿವರಿಸ್ತಿದ್ದಾರೆ. ನಾವು ವಿಶೇಷ ಆತ್ಮ ಅಂತ ಬಾಬಾ ನಮ್ಮನ್ನು ಯಾವಾಗಲೂ ಹೇಳ್ತಾರೆ, ನೀವು ಸೃಷ್ಟಿಯಲ್ಲಿ ಕೋಟ್ಯಾಂತರ ಆತ್ಮಗಳ ಮಧ್ಯೆ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ, ನೀವು ವಿಶೇಷ ಆತ್ಮ ಆಗಿದ್ದೀರಿ. ಆ ವಿಶೇಷತೆ ಬಾಬಾ ಏನು ನೋಡಿದ್ದಾರೆ ನಮ್ಮೊಳಗೆ, ಅದನ್ನು ಬಾಬಾ ನಮ್ಮ ವಿಶೇಷತೆಗಳ ವಿಶೇಷ ಆತ್ಮಗಳ ವಿಶೇಷತೆ ಅಂದರೆ ಏನೇನು ಇರ್ತದೆ ಅಂತ ಬಾಬಾ ನಮಗೆ ಅರ್ಥ ಮಾಡಿಸ್ತಿದ್ದಾರೆ. ಹರ್ ಮುಶ್ಕಿಲ್ ಕೋ ಸಹಜ್ ಕರ್ನೆ ವಾಲೆ, पहाड़ को राई बनाने वाले, असंभव को संभव बनाने वाले, सृष्टि के रचयिता विश्व कल्याणकारी ಬಾಬಾ ಬೋಲೆ. ಕಷ್ಟವನ್ನು ಸಹಜಗೊಳಿಸುವಂಥವರು, ಬೆಟ್ಟದಂಥ ಸಮಸ್ಯೆನೂ ಅದು ಸಂಪೂರ್ಣ ಹರಳಿನಷ್ಟು ಚಿಕ್ಕದುಗೊಳಿಸುವಂಥವರು, ಅಸಂಭವವನ್ನು ಸಂಭವ ಮಾಡುವಂಥ ಸೃಷ್ಟಿ ರಚಯಿತ ವಿಶ್ವ ಕಲ್ಯಾಣಕಾರಿ ತಂದೆ ಮಕ್ಕಳ ಜೊತೆಗೆ ಮಾತನಾಡ್ತಾ ಇದ್ದಾರೆ. सभी इस समय अपने ಶ್ರೇಷ್ಠ ಸ್ವಮಾನ್ ಕೆ ಸಿಂಹಾಸನ पर ಸ್ಥಿತ हो. ಬಾಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ, ಮಕ್ಕಳೇ ನೀವೆಲ್ಲರೂ ಕೂಡ ನಿಮ್ಮ ಶ್ರೇಷ್ಠ ಸ್ವಮಾನದ ಸಿಂಹಾಸನದಲ್ಲಿ ಸ್ಥಿತರಾಗಿದ್ದೀರಾ. श्रेष्ठ स्वमान का रूप जानते हो. इस समय विश्व रचयिता के डायरेक्ट रचना, पहली रचना, श्रेष्ठ रचना और रचयिता के बालक स्व मालिक जो बाप दादा के नूरे रतन हो, दिल तक नशीन हो, मस्तक की मणियाँ हो और बाप दादा के कर्तव्य में मददगार हो
और जो विश्व कल्याणकारी, विश्व के आधार मूर्त, विश्व के आगे श्रेष्ठ उद्धार रूप में हो, क्या ऐसे सच्चे स्वमान स्मृति में रहते हैं, सदा स्वमान के सिंहासन पर स्थित रहते हो या सिंहासन पर टिक नहीं पाते हो. ಬಾಬಾ ನಮಗೆ ನಮ್ಮ ಸ್ವಮಾನಗಳನ್ನು ಈಗ ನೆನ್ಪು ಮಾಡಿಸ್ತಿದ್ದಾರೆ ನೋಡಿ. ಲಿಸ್ಟ್ ಬರ್ಕೊಳ್ತಾ ಹೋಗಿ ನೆನ್ಪಿಟ್ಕೊಳ್ಳಿ. ಬಾಬಾ ನಮಗೆಷ್ಟು ಸ್ವಮಾನಗಳನ್ನು ಕೊಟ್ಟಿದ್ದಾರೆ. ಮಕ್ಕಳೇ, ನೀವು ಶ್ರೇಷ್ಠ ಸ್ವಮಾನದಲ್ಲಿ ಇದೆಲ್ಲ ಬಾಬಾ ಸ್ವಮಾನ ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಸ್ವಮಾನದಲ್ಲಿ ನಾವು ಸ್ಥಿತರಾಗಿದ್ದೇವಾ ಅಂತ ಪ್ರಶ್ನಿಸ್ಕೋಬೇಕು. ಈ ಸಮಯದಲ್ಲಿ ಬಾಬಾ ಹೇಳ್ತಾರೆ, ನೀವು ವಿಶ್ವರಚಯಿತನ ಡೈರೆಕ್ಟ್ ಮಕ್ಕಳು. ವಿಶ್ವರಚಯಿತ, ವಿಶ್ವದ ಮಾಲೀಕ ಶಿವ ಬಾಬನ ಮಕ್ಕಳು, ಪ್ರಥಮ ಅವರ ಪ್ರಥಮ ಮಕ್ಕಳು ನೀವು, ಸರ್ವಶ್ರೇಷ್ಠರ ಮಕ್ಕಳು ನೀವು, ರಚಯಿತನ ವಿಶ್ವದ ಮಾಲೀಕನ ಬಾಲಕರು ನೀವು. ನಾಳೆ ನೀವೇ ವಿಶ್ವದ ಮಾಲೀಕರಾಗ್ತೀರಿ. ಇಂತಹ ಮಕ್ಕಳಿಗೆ ಬಾಪ್ ದಾದಾ ತನ್ನ ಕಣ್ಮಣಿಯಾಗಿ ಸ್ವೀಕಾರ ಮಾಡಿದ್ದಾರೆ. ಪರಮಾತ್ಮನ ಕಣ್ಮಣಿ ನೀವು, ಪರಮಾತ್ಮನ ಹೃದಯ ಸಿಂಹಾಸನಧಾರಿ ನೀವು, ಪರಮಾತ್ಮನ ಮಸ್ತಕ ಮಣಿ ನೀವು. ಪರಮಾತ್ಮ ತಂದೆಯ ಕರ್ತವ್ಯದಲ್ಲಿ ಸದಾ ಸಹಕಾರಿಯಾಗಿರುವಂಥವರು. ವಿಶ್ವ ಕಲ್ಯಾಣಕಾರಿ ಆತ್ಮ ನೀವು, ವಿಶ್ವದ ಆಧಾರ ಮೂರ್ತಿ ಆತ್ಮ ನೀವು, ವಿಶ್ವದ ಶ್ರೇಷ್ಠ ಅಥವಾ ಉದ್ಧಾರಗೊಳಿಸುವಂತಹ ಉದ್ಧಾರ ಮೂರ್ತಿ ನೀವಾಗಿದ್ದೀರಿ. ಈ ಪ್ರಕಾರದ ನಿಮ್ಮ ನಿಜವಾದ ಈ ಸ್ವಮಾನದ ಸ್ಮೃತಿಯಲ್ಲಿ ಸದಾಕಾಲ ಈ ಸಿಂಹಾಸನದಲ್ಲಿ ನೀವು ಸ್ಥಿತರಾಗಿರ್ತೀರಾ. ಈ ಸಿಂಹಾಸನದಲ್ಲಿ ನೀವು ಉಪಸ್ಥಿತರಾಗಿರ್ತೀರಾ. ಅಥವಾ ಸಿಂಹಾಸನ ಯಾವುದು, ಆಸನ ಯಾವುದು, ಸ್ಥಿತಿ ಯಾವುದು ಅಂತ ಇನ್ನು ಹುಡುಕ್ತಾ ಇದ್ದೀರಾ. ಈ ಪ್ರಕಾರವಾಗಿ सर्वशक्ति संपन्न ही इस आसन पर अर्थात स्थिति में स्थित हो सकता है. ಯಾಕೆ ಸಿಂಹಾಸನದಲ್ಲಿ ಕೂತ್ಕೋಬೇಕಾದ್ರೆ ಅವನಿಗೆ ಎಲ್ಲ ರೂಪದ ಯೋಗ್ಯತೆ ಬೇಕು ತಾನೆ. ಹಾಗೆ ಬಾಬಾ ಹೇಳ್ತಾರೆ, ಈ ಸ್ವಮಾನಗಳ ಸ್ಥಿತಿಯ ಸಿಂಹಾಸನದಲ್ಲಿ ಆಸನದಲ್ಲಿ ಸ್ಥಿತರಾಗಬೇಕಾದ್ರೂ ಮಕ್ಕಳು ಶಕ್ತಿ ಸ್ವರೂಪ ಸ್ಥಿತಿಯನ್ನು ಹೊಂದಿರಬೇಕು. सिंह अर्थात शेर या शेरनी, अगर सिंह नहीं बने हो तो आसन पर स्थित नहीं हो सकते. ಇಲ್ಲಿ ಸಿಂಹ ಪ್ಲಸ್ ಆಸನ. ಸಿಂಹ ಅಂದರೆ ಸಿಂಹ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನೀವು ಸಿಂಹಾಸನದಲ್ಲಿ ಕೂತ್ಕೋಬೇಕಾದ್ರೆ ನೀವು ಸಿಂಹಣಿ ಸ್ವರೂಪರಾಗಿದ್ದರೆ ಆ ಸಿಂಹಾಸನದಲ್ಲಿ ಆಸೀನರಾಗ್ಲಿಕ್ಕೆ ಸಾಧ್ಯ. ಮೊದಲು ನಾವು ಆತ್ಮೇನಾಗಬೇಕು, ಸಿಂಹ ಸ್ವರೂಪರು ಅಂದರೆ ಆತ್ಮ ಶಕ್ತಿ ಸ್ವರೂಪ ನಾವು ಆಗಬೇಕಾಗಿದೆ. ಸಿಂಹಾಸನ ಕಿಸ್ಕೆ ಲಿಯೆ ಹೇ, जो सर्वशक्तिवान की पहली रचना है. ಹೀಗೆ ಬಾಬಾ ಈಗೇನು ಸ್ವಮಾನಗಳ ಆಸನಗಳನ್ನು ನಮಗೆ ಕೊಟ್ಟಿದ್ದಾರೆ. ಈ ಆಸನದಲ್ಲಿ ಯಾರು ಇರ್ತಾರೆ, ಯಾರು ಕೂತ್ಕೋತಾರೆ, ಯಾರಿಗೆ ಸಾಧ್ಯ ಇದೆ ಅಂದರೆ ಯಾರು ಸರ್ವಶಕ್ತಿವಂತನ ಮಕ್ಕಳು ಇದ್ದಾರೋ ಅವರೇ ಆ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ. पहली रचना के रचयिता के समान सर्वशक्तियाँ स्वरूप में दिखाई देती हैं. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ನೀವೀಗ ಶಿವಬಾಬನ ಪ್ರಥಮ ಮಕ್ಕಳು. ಸೃಷ್ಟಿಯಲ್ಲಿ ಶಿವಬಾಬನ ಮಕ್ಕಳು ಅಂದ್ರೇ ನಾವು. ಬಾಬಾ ಹೇಳ್ತಾರೆ, ಈ ರೀತಿಯಾಗಿ ಶಿವಬಾಬನ ಮಕ್ಕಳು ಅಂದರೆ ತಂದೆ ಸಮಾನ ಆಗಿರುವಂಥವರು ಸರ್ವಶಕ್ತಿಗಳ ಸ್ವರೂಪರಾಗಿ ಕಾಣಿಸ್ಕೊಳ್ತಿದ್ದೀರಾ. ಪರಮಾತ್ಮನ ಮಕ್ಕಳು ಅಂದರೆ ನೀವು ಸರ್ವಶಕ್ತಿ ಸ್ವರೂಪರಂತ ನಿಮ್ಮನ್ನು ನೋಡುವಾಗ ಅನ್ಯರಿಗೆ ಅನುಭವಕ್ಕೆ ಬರಬೇಕು. पहली रचना की विशेषता जो इस समय है क्या उसको जानते हो. ಹೀಗೆ ಪರಮಾತ್ಮನ ಹೀಗೆ ಲೌಕಿಕದಲ್ಲಿ ಈ ಹಿರಿಯ ಮಗ, ಪ್ರಥಮ ಮಗಳು ಅಂತಾರಲ್ಲ, ಇವಳು ಎಲ್ಲರೂ ಮಕ್ಕಳೇ, ಪ್ರಥಮ ಅನ್ನೋರು ಇರ್ತಾರಲ್ಲ, ಆ ರೀತಿಯಾಗಿ ಬಾಬಾ ವಿಶ್ವದಲ್ಲಿ ನಮಗೆ ಪ್ರಥಮರು ಅಂತ ಕರೀತಾರೆ. ಪರಮಾತ್ಮನ ಪ್ರಥಮ ಮಕ್ಕಳು ನಾವು ಈ ಸಮಯದಲ್ಲಿ. ಬಾಬಾ ಹೇಳ್ತಾರೆ, ಅವರ ವಿಶೇಷತೆ ನಿಮಗೆ ಗೊತ್ತಿದೆಯಾ? ಪರಮಾತ್ಮನ ಪ್ರಥಮ ಮಕ್ಕಳ ವಿಶೇಷತೆ ಏನಂತ ನಿಮಗೆ ಗೊತ್ತಾ? ಜಿಸ್ ವಿಶೇಷತೆಗೆ ಕಾರಣ ವಿಶ್ವ ರಚಯಿತಾಕ್ಕೆ ಬಿ ಮಾಲೀಕ್ ಬಂತೆ ಹೋ. ಬಾಬಾ ಹೇಳ್ತಾರೆ, ಆ ವಿಶೇಷತೆಯಿಂದಾಗಿನೇ ವಿಶ್ವ ರಚಯಿತ ಅಂದರೆ ಅಪ್ಪನಿಗೂ ನೀವು ಮಾಲೀಕರಾಗಿರ್ತೀರಾ. ಅಂದರೆ ಅರ್ಥ ಅವರ ಹೃದಯ, ಅವರ ಮನಸ್ಸನ್ನ ಗೆದ್ದಿರ್ತೀರಾ. बाप से भी विशेष पूज्य योग्य बनते हो. बाप भी ऐसी रचना का गुणगान करते हैं. ಹೀಗೆ ವಿಶ್ವದಲ್ಲಿ
ತಂದೆಗಿಂತಲೂ ಈ ಮಕ್ಕಳ ವಿಶೇಷ ಪೂಜೆ ಡಬಲ್ ರೂಪದಿಂದ ನಡೀತದೆ. ಅದರಿಂದ ಬಾಬಾ ಹೇಳ್ತಾರೆ, ರಚಯಿತ ಅಂದರೆ ನಾಳೆ ನೀವು ವಿಶ್ವದ ಮಾಲೀಕರಾಗ್ತೀರಿ, ಡಬಲ್ ಪೂಜೆಗೆ ಯೋಗ್ಯರಾಗ್ತೀರಿ, ಡಬಲ್ ಗುಣಗಾಯನಕ್ಕೆ ಯೋಗ್ಯರಾಗ್ತೀರಿ. ಈ ಬಾಬಾ ಹೇಳ್ತಾರೆ ಅವರು ವರದಾನ್ ಕರ್ತೆ ಹೇ ಯಾ ಕೌನ್ಸಿ ವಿಶೇಷತಾ ಹೇ. ಇಂಥ ವಿಶೇಷತೆಯಿಂದಾಗಿ ಬಾಬಾ ಅವರಿಗೆ ವರದಾನಿಗಳು ಅಂತ ಕರೀತಾರೆ. ಏನು ವರದಾನ ಸಿಗ್ತದೆ ಅವರಿಗೆ? बाप का गायन आत्मा ही करती है, लेकिन ऐसी सर्वश्रेष्ठ आत्माओं का गायन स्वयं सर्वशक्तिवान करते हैं. ನೋಡಿ, ವಿಶ್ವದ ಮಾಲೀಕ, ವಿಶ್ವದ ರಚಯಿತನ ಮಹಿಮೆ, ಅವರ ಭಕ್ತರು ಅಂದರೆ ವಿಶ್ವದ ಮಕ್ಕಳು ಅವರಿಗೆ ಮಹಿಮೆ ಮಾಡ್ತಾರೆ. ಆದರೆ ಪರಮಾತ್ಮನ ಪರಮಾತ್ಮ ಆಯ್ಕೆ ಮಾಡಿಕೊಂಡಿರುವ ಈ ಸರ್ವಶ್ರೇಷ್ಠ ಆತ್ಮಗಳ ಮಹಿಮೆ ಸ್ವಯಂ ಸರ್ವಶಕ್ತಿವಂತ ತಂದೆ ಮಾಡ್ತಾರೆ. ಭಗವಂತನಿಗೆ ಭಕ್ತರು ಮಾಡಿದರೆ, ಆದರೆ ಮಕ್ಕಳಿಗೆ ಸ್ವಯಂ ತಂದೆ ಮಾಡ್ತಾರೆ. अर्थात परमात्मा द्वारा आत्माओं का गायन होता है, स्वयं बाप ऐसे आत्माओं का हर रोज बार बार स्मरण करते हैं. ಅಂದರೆ ಬಾಬಾ ಹೇಳ್ತಾರೆ, ಸ್ವಯಂ ಬಾಬಾ ಇಂಥ ಆತ್ಮಗಳಿಗೆ ಮಹಿಮೆಯನ್ನು ಮಾಡ್ತಾರೆ. ಪ್ರತಿದಿನ ಬೆಳಗ್ಗೆ ಅಮೃತ ವೇಳೆಯಿಂದ ಹಿಡಿದು ರಾತ್ರಿವರೆಗೆ ಈ ಮಗು ಏನು ಮಾಡ್ತದೆ, ಈ ಮಗು ಎಲ್ಲಿದೆ, ಹೀಗೆ ವಿಶೇಷವಾದ ಗಮನ ಸ್ವಯಂ ಪರಮಾತ್ಮ ಈ ಮಕ್ಕಳ ಬಗ್ಗೆ ಮಾಡ್ತಿರ್ತಾರೆ. ಅಂತ ವಿಶೇಷತೆ ಹೊಂದಿದಂತಹ ವಿಶೇಷ ಆತ್ಮಗಳು ನೀವಾಗಿದ್ದೀರಾ. ऐसी विशेष आत्माओं की मुख्य विशेषता क्या है जो ऐसे श्रेष्ठ बने. ಇಂಥ ವಿಶೇಷ ಆತ್ಮಗಳ ಮುಖ್ಯ ವಿಶೇಷತೆ ಏನಾಗಿರ್ತದೆ? ಆ ವಿಶೇಷತೆಯಿಂದಾಗಿ ಅವರಿಗೆ ಸರ್ವಶ್ರೇಷ್ಠರು ಅಂತ ಕರೆಯಲಾಗುತ್ತೆ. तो अपनी उस विशेषता को जानते हो. ಬಾಬಾ ಕೇಳ್ತಾರೆ, ನಿಮ್ಮ ಆ ವಿಶೇಷತೆಯನ್ನು ತಿಳ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. अवश्य ही बाप से ही कोई विशेषता आपकी ज़्यादा है, उसको जानते हो. ಅವಶ್ಯ ಬಾಬನಿಗಿಂತಲೂ ನಿಮ್ಮೊಳಗೆ ಆ ವಿಶೇಷತೆ ಚೆನ್ನಾಗಿದೆ, ಹೆಚ್ಚಿನದಾಗಿದೆ. ಅದಕ್ಕೋಸ್ಕರ ಬಾಬಾ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಾರೆ. ಹಾಗಾದರೆ ಆ ವಿಶೇಷತೆ ಯಾವುದು? ಬಾಪ್ ದಾದಾಸೆ ಕಿಸ್ ಬಾತ್ ಮೇ ಆಗೆ ಹೋ. ಪರಮಾತ್ಮನಿಗಿಂತಲೂ ಬಾಪ್ ದಾದಾರವರಿಗಿಂತಲೂ ಯಾವ ವಿಶೇಷತೆಯಲ್ಲಿ ನೀವು ಮುಂದಿದ್ದೀರಾ? अष्टरत्नों में सिर्फ शक्तियाँ हैं या पांडव भी आ जाते हैं. ಬಾಬಾ ಕೇಳ್ತಾರೆ, ಅಷ್ಟರತ್ನಗಳಲ್ಲಿ ಕೇವಲ ಶಕ್ತಿಯರು ಮಾತ್ರ ಇದ್ದೀರೋ, ಅದರೊಳಗೆ ಅಣ್ಣಂದಿರು ಪಾಂಡವರು ಸಹ ಇದ್ದಾರಾ ಆ ಗ್ರೂಪಲ್ಲಿ? जब भाई भाई है तो आत्मिक रूप की स्थिति में स्थित हुई आत्मा अष्टरत्न बन गई. ಯಾಕೆಂದ್ರೆ ಆತ್ಮ ಸಹೋದರ ಅಷ್ಟರತ್ನದಲ್ಲಿ ಬಾಬಾ ಹೇಳ್ತಾರೆ, ಈ ಎಲ್ಲ ಆತ್ಮಗಳು ಅಷ್ಟರತ್ನದಲ್ಲಿ ಇದ್ದೀರಾ. इसमें शक्ति अथवा पांडवों की बात नहीं है, ಅಪಿತ ಆತ್ಮಿಕ ಸ್ಥಿತಿ ಕಿ ಬಾತ್ ಹೇ. ಬಾಬಾ ಹೇಳ್ತಾರೆ, ಅಷ್ಟರತ್ನದಲ್ಲಿ ಇಲ್ಲಿ ಶಕ್ತಿಯರು ಪಾಂಡವರು ಅನ್ನೋ ಮಾತಲ್ಲ, ಅಷ್ಟಶಕ್ತಿಯರು ಅಂದರೆ ಬಾಬಾ ಹೇಳ್ತಾರೆ ಆತ್ಮಿಕ ಸ್ಥಿತಿಯ ಮಾತಾಗಿದೆ ಇಲ್ಲಿ. दोनों आ सकते हैं. पांडवों की सीट भी 8 में है. अच्छा, फर्स्ट विशेषता क्या हुई जो आत्माओं को बाप का भी मालिक बनाती है. ಬಾಬಾ ಹೇಳ್ತಾರೆ, ಅಷ್ಟಶಕ್ತಿಯಲ್ಲಿ ಪಾಂಡವರಿಗೂ ಸಹ ಸೀಟ್ ಇದೆ ಅಂತಾರೆ ಬಾಬಾ. ಹಾಗಾದರೆ ಒಳ್ಳೆಯದು, ನೀವೀಗ ಆ ಅಷ್ಟಶಕ್ತಿಯಲ್ಲಿ ಬರುವಂತಹ ಅಷ್ಟರತ್ನಗಳಲ್ಲಿ ಬರುವಂತಹ ವಿಶೇಷತೆ ಹೊಂದಿದ ಆತ್ಮ ಅಂದರೆ ಪರಮಾತ್ಮನಿಗೂ ಮಾಲೀಕರು ನೀವು. ಆ ವಿಶೇಷತೆ ಏನಿದೆ ನಿಮ್ಮದು? ಓ ಬಾಪ್ ಸಿ ಬಿ ಶ್ರೇಷ್ಠ ಬಂತೆ ಹೇ. ನೋಡಿ, ಬಾಬಾ ಸೀಕ್ರೆಟ್ ಹೇಳ್ತಲೇ ಇಲ್ಲ, ಪುನಃ ಹೇಳ್ತಾರೆ, ನನಗಿಂತಲೂ ಶ್ರೇಷ್ಠರು, ನನಗಿಂತಲೂ ಡಬಲ್ ಪೂಜೆಗೆ ಭಾಗ್ಯಶಾಲಿಗಳು ನೀವು, ನನಗಿಂತಲೂ ಡಬಲ್ ಮಹಿಮೆಗೆ ಯೋಗ್ಯರು ನೀವು. ಆ ವಿಶೇಷತೆ ನಿಮ್ಮೊಳಗಿದೆ. ಅದಕ್ಕೆ ಸ್ವಯಂ ಭಗವಂತ ನಿಮ್ಮನ್ನು ಮಹಿಮೆ ಮಾಡ್ತಾರೆ, ನನಗೆ ಭಕ್ತರು ಮಾಡ್ತಾರೆ, ನಿಮಗೆ ಸ್ವಯಂ ತಂದೆ ಮಹಿಮೆ ಮಾಡ್ತಾರೆ. ಹಾಗಾದರೆ ಆ ಶ್ರೇಷ್ಠತೆ, ಆ ವಿಶೇಷತೆ ಯಾವುದು ನಿಮ್ಮದು? बाप पुनः नमगे कहते विशेषता है बाप को प्रत्यक्ष करना, बाप के संबंध में समीप लाना, बाप के वारिस बनना. आ विशेषते ಯಾವುದಂದ್ರೆ ಮಕ್ಕಳು ತಮ್ಮ ಜೀವನದ ಮೂಲಕ ಬಾಬನ ಪ್ರತ್ಯಕ್ಷ ಮಾಡ್ತಾರೆ, ಬಾಬನ ಜೊತೆಗೆ ಮಕ್ಕಳಿಗೆ ಸಮೀಪ ಸಂಬಂಧ ಇರುತ್ತದೆ, ಬಾಬನ ಭಾಗ್ಯದ ವಾರಿಸುದಾರರಾಗಿರ್ತಾರೆ. यहाँ आप पहली रचना का कर्तव्य है.
ಇದೆಲ್ಲ ಬಾಬಾ ಹೇಳ್ತಾರೆ ಪರಮಾತ್ಮನ ಪ್ರಥಮ ಮಕ್ಕಳು ಅನ್ನೋರು ಯಾರಿದ್ದಾರಲ್ಲ ಅವರ ಕರ್ತವ್ಯ ಇದಾಗಿರ್ತದೆ. ಅವರು ಬೇರೆ ಯಾರ್ದು ಲೌಕಿಕದ ಆಸ್ತಿ ಲೌಕಿಕದ ಸಂಬಂಧ ಯಾವುದು ನೋಡಲ್ಲ, ಬಾಬನ ಪ್ರತ್ಯಕ್ಷಗೊಳಿಸ್ತಾರೆ, ಬಾಬನ ಜೊತೆಗೆ ಸಂಬಂಧದಲ್ಲಿ ಇರ್ತಾರೆ, ಬಾಬನ ಭಾಗ್ಯದ ಅಧಿಕಾರಿಯಾಗಿರ್ತಾರೆ. तो आप बच्चों द्वारा ही प्रत्यक्ष होते हैं। निराकार बाप और साकार ब्रह्मा बाप दोनों को अपने निश्चय अपने ब्राह्मण जीवन के आधार से अपने अनुभव के आधार से विश्व के आगे प्रख्यात किया तब विशेष मानते हैं। ಹೀಗೆ ಬಾಬಾ ಹೇಳ್ತಿದ್ದಾರೆ, ಬಾಬನ ಮೂಲಕ ಪ್ರತ್ಯಕ್ಷ ಈ ಮಕ್ಕಳು ಆಗ್ತಾ ಇರ್ತಾರೆ ಅಥವಾ ಆ ಮಕ್ಕಳ ಮೂಲಕ ಬಾಬನ ಪ್ರತ್ಯಕ್ಷ ಆಗ್ತಾ ಇರ್ತದೆ. ನಿರಾಕಾರ ತಂದೆ ಸಾಕಾರ ಬ್ರಹ್ಮ ತಂದೆ ಬಾಬಾ ಹೇಳ್ತಿದ್ದಾರೆ ಇಬ್ಬರಿಗೂ ಕೂಡ ಅತಿ ಪ್ರಿಯವಾದ ಬಾಬಾ ಹೇಳ್ತಾರೆ ನಂಬಿಗಸ್ತ ಮಕ್ಕಳು ಇರಾಗಿರ್ತಾರೆ. ಅಂದರೆ ಅವರಿಗೆ ಬಾಪ್ ದಾದಾರವರ ಮೇಲೆ ಅಪಾರ ನಿಶ್ಚಯ ಇರ್ತದೆ. ಬ್ರಾಹ್ಮಣ ಜೀವನದ ಆಧಾರದಿಂದ ಬ್ರಾಹ್ಮಣ ಜೀವನದ ಅನುಭವದ ಆಧಾರದಿಂದ ವಿಶ್ವದ ಮುಂದೆ ಬಾಬನನ್ನು ಪ್ರತ್ಯಕ್ಷಗೊಳಿಸುವ ವಿಶೇಷತೆ ಅವರಲ್ಲಿ ಇರ್ತದೆ. ಬಾಪ್ ದಾದಾರವರ ಮೇಲೆ ಇಷ್ಟು ನಿಶ್ಚಯ ಇರ್ತದಂದರೆ ಬ್ರಾಹ್ಮಣ ಜೀವನದ ಆಧಾರವೂ ಕೂಡ ಇದೇ ನಿಶ್ಚಯ ಇರ್ತದೆ. ಹಾಗಾದರೆ ಬಾಬಾ ಕೇಳ್ತಾರೆ तो बाप को प्रख्यात करने की विशेषता बच्चों की है, इसलिए बाप रिटर्न में विश्व के आगे स्वयं गुप्त रूप में रह शक्ति सेना पांडव सेना को प्रत्यक्ष करते हैं. ಈ ರೀತಿಯಾಗಿ ಬಾಬಾ ಹೇಳ್ತಿದ್ದಾರೆ ವಿಶ್ವದಲ್ಲಿ ಮಕ್ಕಳು ಬಾಬನ ಪ್ರತ್ಯಕ್ಷಗೊಳಿಸುವ ಈ ವಿಶೇಷತೆಯನ್ನು ಹೊಂದಿದವರಾಗಿರ್ತಾರೆ. ಆ ಕಾರಣದಿಂದಾಗಿ ಬಾಬಾ ಹೇಳ್ತಾರೆ ಬಾಬನ ಪ್ರಖ್ಯಾತಗೊಳಿಸಿದ ಆ ವಿಶೇಷ ಮಕ್ಕಳಿಗೆ ಬಾಬಾ ಹೇಳ್ತಿದ್ದಾರೆ ರಿಟರ್ನ್ ಬಾಬಾ ಏನು ಕೊಡ್ತಾರೆ, ವಿಶ್ವದ ಮಾಲೀಕತನ ಕೊಡ್ತಾರೆ. ವಿಶ್ವದ ಮುಂದೆ ಅವರನ್ನು ದೇವಾತ್ಮಗಳು ಶಕ್ತಿ ಸ್ವರೂಪರು ಎಂದಿಡ್ತಾರೆ. ಆದರೆ ತಾನು ಮಾತ್ರ ವಿಶ್ವದಲ್ಲಿ ಗುಪ್ತವಾಗಿ ಉಳ್ಕೊಳ್ತಾರೆ. ಇಲ್ಲಿ ವಿಶ್ವದಲ್ಲಿ ಶಿವಶಕ್ತಿ ಪಾಂಡವ ಸೈನಿಕರು ಪ್ರಖ್ಯಾತ ಆಗ್ತಾರೆ. तो यह विशेषता बच्चों की है, इसलिए बाप से भी ज़्यादा पूज्य बने हो. ಈ ವಿಶೇಷತೆ ಮಕ್ಕಳದು. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳೇ ನೀವು ತಂದೆಗಿಂತಲೂ ಡಬಲ್ ಪೂಜ್ಯರು ಹೆಚ್ಚಿನ ಪೂಜ್ಯರಾಗಿದ್ದೀರಿ. ऐसे अपनी विशेषता स्मृति में रहती है या भूल जाती है. ಬಾಬಾ ಕೇಳ್ತಾರೆ ನಿಮ್ಮ ಈ ಪ್ರಕಾರದ ವಿಶೇಷತೆ ನಿಮ್ಮದು ನಿಮಗೆ ನೆನಪಿರ್ತದೋ ಮರ್ತು ಬಿಡ್ತೀರಾ ಅಂತ ಕೇಳ್ತಾರೆ. संगमिगी ब्राह्मणों की विशेषता सदा स्मृति स्वरूप है. तो ब्राह्मणपन की विशेषता अनुभव करते हो. ಸಂಗಮಿಗದ ಬ್ರಾಹ್ಮಣರ ವಿಶೇಷತೆ ಏನಂದರೆ ಸದಾ ಬಾಬನ ನೆನಪಿನಲ್ಲಿ ಸ್ಮೃತಿ ಸ್ವರೂಪರಾಗಿರ್ತಾರೆ. ಈ ಪ್ರಕಾರದ ಬ್ರಾಹ್ಮಣತನದ ವಿಶೇಷತೆಯ ಅನುಭವದಲ್ಲಿದ್ದೀರಾ. ಎಲ್ಲೇ ಇದ್ರೂ ನಾನು ಬ್ರಾಹ್ಮಣ, ಬಾಬನ ವಿಶೇಷ ಮಗು ನಾನೆಂಬುದನ್ನು ನೆನಪಿರಬೇಕು. शूद्रपन अर्थात विस्मृति स्वरूप ब्राह्मण बनकर भी फिर विस्मृति में आए तो शूद्र और ब्राह्मण में अंतर ही क्या हुआ. ಬಾಬಾ ಕೇಳ್ತಾರೆ ನೀವು ಬ್ರಾಹ್ಮಣರಿಂದ ಈಗ ಶೂದ್ರರಿಂದ ಈಗ ಬ್ರಾಹ್ಮಣರಾಗಿದ್ದೀರಿ, ಬ್ರಾಹ್ಮಣತನದ ವಿಶೇಷತೆ ಅನುಭವದಲ್ಲಿದ್ದೀರಿ. ಆದರೂ ಕೂಡ ಶೂದ್ರತನ ಅಂದರೆ ವಿಸ್ಮೃತಿ, ಬಾಬನ್ನ ಮರೆಯೋದು. ಹೀಗೆ ನೀವು ಬ್ರಾಹ್ಮಣರಾಗಿ ಕೂಡ ಬಾಬನ್ನ ಮರಿತೀರಿ ಅಂದರೆ ನೀವು ಶೂದ್ರರೋ ಬ್ರಾಹ್ಮಣರೋ. ಬಾಬಾ ಕೇಳ್ತಾರೆ ಶೂದ್ರ ಮತ್ತು ಬ್ರಾಹ್ಮಣತನದ ವ್ಯತ್ಯಾಸ ನಿಮಗೆ ಅರ್ಥ ಆಯಿತು ತಾನೆ. ಮರ್ಜೀವ ಜನ್ಮ की अलौकिकता क्या हुई. विस्मृति लौकिकता अर्थात वैस लोक की ರೀತಿ ರಸಮ್ है. ಹೀಗೆ ನಮಗೆ ಈಗ ಬಾಬಾ ಬ್ರಾಹ್ಮಣತನದ ಪುನರ್ಜನ್ಮ ಕೊಟ್ಟಿದ್ದಾರೆ, ಅಲೌಕಿಕ ಜನ್ಮ ಕೊಟ್ಟಿದ್ದಾರೆ. ಅಲೌಕಿಕ ಜನ್ಮ ಬ್ರಾಹ್ಮಣ ಜನ್ಮ ಅಂದರೆ ಸ್ಮೃತಿ ಸ್ವರೂಪರು. ಇಲ್ಲಿ ವಿಸ್ಮೃತಿ ಆಗುತ್ತೆ ಅಂದರೆ ಲೌಕಿಕದ ಬಾಬಾ ಹೇಳ್ತಿದ್ದಾರೆ ಲೌಕಿಕದ ರೀತಿ ನೀತಿ ಅಂತಿರೋರು. ಬ್ರಾಹ್ಮಣಕಿ ರಸಂ ಸದಾ ಸ್ಮೃತಿ ಸ್ವರೂಪ. ಇದು ಅಂಡರ್ಲೈನ್ ಮಾಡ್ಕೋಬೇಕು. ಬ್ರಾಹ್ಮಣ ಅಂದ್ರೇ ಸದಾ ಸ್ಮೃತಿ ಸ್ವರೂಪರಾಗಿರೋರು. कभी भी अपने लौकिक कुल की रीति रस्म का व मर्यादाओं किसी को भूलती है क्या. ಲೌಕಿಕದ ರೀತಿ ನೀತಿ ಅಥವಾ ಲೌಕಿಕದ ನಿಯಮಗಳು ಎಂದಾದರೂ ಮರಿತಾರ. ಲೌಕಿಕದಲ್ಲಿ ಬ್ರಾಹ್ಮಣ ಕುಲ್ की रीति रस्म मर्यादा ब्राह्मण ही भूल जाए यह संभव है क्या.
ಬಾಬಾ ಕೇಳ್ತಾ ಇದ್ದಾರೆ, ನೀವು ಬ್ರಾಹ್ಮಣ ಕುಲದ ರೀತಿ ನೀತಿ ನಿಯಮಗಳು ನೀವು ಬ್ರಾಹ್ಮಣರೇ ಮರಿತೀರಿ ಅಂದ್ರೆ ಇದು ಸಾಧ್ಯವಾ ಅಂತ ಬಾಬಾ ಕೇಳ್ತಾರೆ. ब्राह्मणों के रीति रस्म अलौकिक है। इस रीति रस्म में चलना साधारण और सहज बात है, क्योंकि जब है ही ब्राह्मण, ಯಾಕೆಂದರೆ ನಾವು ಬ್ರಾಹ್ಮಣರ ರೀತಿ ನೀತಿ ಬಾಬಾ ಹೇಳ್ತಾ ಇದ್ದಾರೆ ಇದು ಅಲೌಕಿಕ ರೀತಿ ನೀತಿಗಳು ಅಂದರೆ ಮಕ್ಕಳ ನಡವಳಿಕೆ ಸಾಧಾರಣವಾಗಿರೋದಿಲ್ಲ. ಬ್ರಾಹ್ಮಣತನದ ರೀತಿ ನೀತಿ ನಡವಳಿಕೆಯಲ್ಲಿ ಇರ್ತದೆ, ಅದಕ್ಕೋಸ್ಕರ ಬ್ರಾಹ್ಮಣ ಅಂತಲೇ ಬಾಬಾ ಕರೀತಾರೆ. ಆ ರೀತಿ ನೀತಿ ನಿಯಮಗಳಂತೆ ನಡೀತಾ ಇದ್ದೀರಂದ್ರೆ ನೀವು ಬ್ರಾಹ್ಮಣರು. दूसरे कुल की रीति रसम अपनाना मुश्किल हो सकती है. ಯಾರು ಪಕ್ಕಾ ಬ್ರಾಹ್ಮಣನಾಗಿರ್ತಾರೆ ಅವರಿಗೆ ಲೌಕಿಕದ ಅಂದರೆ ಅನ್ಯ ಯಾವುದೇ ಪ್ರಕಾರದ ರೀತಿ ನೀತಿ ಅಂತ ನಡಿಬೇಕು ಅಂದವರಿಗೆ ಕಷ್ಟ ಅನಿಸುತ್ತೆ. ಬಾಬನ ನಿಯಮ ಬಿಟ್ಟು ಆ ಮಕ್ಕಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಲೇಕಿನ್ ಯಹ ತೋ ಆಪ್ಕಿ ಆದಿ ಕಿ ರೀತಿ ರಸಮ್ ಹೈ, ನ್ಯಾಚುರಲ್ ಜೀವನ್ ಕಿ ಬಾತ್ ಹೈ. ಹೀಗೆ ನಾವು ಯಾವಾಗ ಬಾಬನ ಮಗು ಆದೆವು, ಬ್ರಾಹ್ಮಣನಾದೆವು, ಆದಿಯಿಂದ ಆಗಿನಿಂದ ಬ್ರಾಹ್ಮಣತನದ ರೀತಿ ನೀತಿ ಅನುಕರಣೆ ಮಾಡಿ ಮಾಡಿ ನಮಗದೊಂದು ನ್ಯಾಚುರಲ್ ಸ್ವಭಾವ ಆಗಿಬಿಟ್ಟಿರ್ತದೆ. ಬಾಬನ ಶಿಸ್ತು ಪ್ರಕಾರದ ಜೀವನ ಮಕ್ಕಳಿಗೆ ಒಂದು ನ್ಯಾಚುರಲ್ ಆಗಿರ್ತದೆ. ಬ್ರಾಹ್ಮಣ ಜನ್ಮಕ್ಕೆ ಸಂಸ್ಕಾರ ಕಿ ಬಾತ್ ಹೈ, ಇಸ್ಮೆ ಮುಷ್ಕಿಲ್ ಕ್ಯಾ ಹೈ. ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಬ್ರಾಹ್ಮಣ ಜನ್ಮದ ಸಂಸ್ಕಾರವೇ ಈ ರೀತಿ ನೀತಿ ನಿಯಮಗಳು ಮರ್ಯಾದೆಗಳು, ಅಥವಾ ಬಾಬಾ ಇದಕ್ಕೆ ಶ್ರೀಮತ ಅಂತ ಹೇಳ್ತಾರೆ, ಇದರಂತೆ ನಡೀತಾರೆ. ಜೀವನವೇ ಬ್ರಾಹ್ಮಣವೇ ಜೀವನಕ್ಕೇನೆ ಬಾಬಾ ಈ ನಿಯಮಗಳು ಕೊಟ್ಟಿದ್ದಾರೆ. ಈ ನಿಯಮಗಳೇ ಬ್ರಾಹ್ಮಣತನ ಅಂದ್ರೆ ಇದರಲ್ಲಿ ಕಷ್ಟ ಏನಿದೆ ಅಂತ ಬಾಬಾ ಕೇಳ್ತಾರೆ. ब्राह्मण जीवन का संस्कार स्वभाव कौन सा है? सर्व दिव्य गुण ही ब्राह्मणों का स्वभाव है. ಹೀಗೆ ಬ್ರಾಹ್ಮಣ ಜೀವನದ ಸಂಸ್ಕಾರ ಹಾಗೂ ಸ್ವಭಾವ ಯಾವುದು? ಸರ್ವ ದಿವ್ಯ ಗುಣಗಳೇ ಬ್ರಾಹ್ಮಣರ ಸ್ವಭಾವ ಆಗಿದೆ. जिसको दिव्य स्वभाव कहते हैं, तो दिव्य गुण ब्राह्मणों के स्वाभाविक चीज है. ಹೀಗೆ ದಿವ್ಯ ಸ್ವಭಾವ ದಿವ್ಯ ಗುಣಗಳು ಅಂದ್ರೇ ಬ್ರಾಹ್ಮಣರ ಸ್ವಾಭಾವಿಕವಾಗಿರುವಂಥದ್ದು ಅಂತಾರೆ. ಇದನ್ನು ಕಲಿತು ಮಾಡಬೇಕಾಗಿರೋದಲ್ಲ, ನ್ಯಾಚುರಲ್ ಆಗಿರ್ತದೆ. ಅರ್ಥಾತ್ ಬ್ರಾಹ್ಮಣ ಜೀವನಕ ಸ್ವಭಾವ ಸರ್ವ ದಿವ್ಯ ಗುಣ ಅಂದರೆ ಬ್ರಾಹ್ಮಣ ಜೀವನದ ಸ್ವಭಾವನೇನಾಗಿದೆ? ಸರ್ವ ದಿವ್ಯ ಗುಣಗಳು. ಗಂಭೀರತಾ, ರಮಣೀಕತಾ, ಹರ್ಷಿತ ಮುಖತಾ, सहनशीलता, संतोष ब्राह्मण जीवन का स्वभाव है और संस्कार है विश्व के सेवाधारी. ಬಾಬಾ ಹೇಳ್ತಾರೆ ನೀವು ಬ್ರಾಹ್ಮಣ ಜೀವನದ ಸ್ವಭಾವ ನೆನ್ಪು ಮಾಡಿಸ್ತಾ ಇದ್ದಾರೆ, ಕೆಲವೊಂದು ನೆನ್ಪು ಮಾಡಿಸ್ತಿದ್ದಾರೆ, ಇನ್ನೂ ತುಂಬ ಇರ್ತದೆ. ಬ್ರಾಹ್ಮಣ ಜೀವನದ ಸ್ವಭಾವ ಅಂದ್ರೇ ಬಾಬಾ ಹೇಳ್ತಾರೆ ಅವ್ರ ಗಂಭೀರತೆ, ಅವ್ರ ಚಹರೆ ಹೇಗಿರ್ತದೆ, ಮಮ್ಮನ ಚಹರೆ ನೋಡಿ ಗಂಭೀರತೆ ಇರ್ತದೆ, ಮತ್ತು ಖುಷಿನೇ ಇರ್ತದೆ, ರಮಣೀಕತೆನೇ ಇರ್ತದೆ, ಚಹರೆಯಲ್ಲಿ ಹರ್ಷಿತ ಮುಖತೆನೇ ಇರ್ತದೆ, ಸಹನಶೀಲತೆನೇ ಇರ್ತಾರೆ, ಖುಷಿಯಲ್ಲಿ ಸಂತೋಷದಲ್ಲಿನೇ ಇರ್ತಾರೆ. ಇದು ಬ್ರಾಹ್ಮಣ ಜೀವನದ ಸ್ವಭಾವ. ಹಾಗೂ ಬ್ರಾಹ್ಮಣ ಜೀವನದ ಸಂಸ್ಕಾರ ಏನಂದರೆ ಅವರು ವಿಶ್ವ ಸೇವಾಧಾರಿ, ಎಲ್ಲ ರೂಪದ ಸೇವೆಗೆ ಸಿದ್ಧರು. जब ब्राह्मण जीवन का स्वभाव और संस्कार यही है, तो कोई भी गुण को धारण करना और सेवाधारी बनने के लिए स्वयं को अर्थात मईपन का त्याग व निरंतर तपस्वी स्वरूप का स्मृति स्वरूप बनना सहज और साधारण बात हुई ना. ಹೀಗೆ ಬಾಬಾ ಹೇಳ್ತಿದ್ದಾರೆ ನಿಮ್ಮ ಬ್ರಾಹ್ಮಣ ಜನ್ಮದ ಸ್ವಭಾವ ಮತ್ತು ಸಂಸ್ಕಾರ ಏನಂತ ತಿಳ್ಕೊಂಡ ನಂತರ ಬಾಬಾ ಹೇಳ್ತಿದ್ದಾರೆ ನೀವು ಸೇವಾಧಾರಿಗಳು ಅಂದಾಗ ಸ್ವಯಂ ಬಾಬಾ ಹೇಳ್ತಿದ್ದಾರೆ ನಿಮ್ಮ ನನ್ನತನವನ್ನು ತ್ಯಾಗ ಮಾಡಿ ನಿರಂತರ ತಪಸ್ವಿ ಸ್ವರೂಪರಾಗಿ ಈ ಸ್ಮೃತಿ ಸ್ವರೂಪರಾಗಿ ನಡೆಯೋದು ನಿಮಗೆ ಸಹಜವೇ ಸಾಧಾರಣವೇ ಅಂತಾರೆ ಬಾಬಾ. ಯಾಕೆಂದರೆ ಮಕ್ಕಳಿಗಿದು ನ್ಯಾಚುರಲ್ ಆಗಿಟ್ಟಿರ್ತದೆ. अगर कोई भी जन्म का संस्कार होता है वह जन्म से स्वभाव होता है, उसको परिवर्तन करना मुश्किल होता है. ನೋಡಿ ಲೌಕಿಕ ರೂಪದಿಂದ ಕೆಲವರು ಹೇಳ್ತಾರೆ ನಮ್ಮದು ಹುಟ್ಟುಗುಣ ಅಥವಾ ನಮ್ಮ ಸ್ವಭಾವನೆ ಹೀಗೆ, ನಾನು ಯಾವಾಗಲೂ ಹೀಗೆ ಅಂತ ಆ ವೀಕ್ನೆಸ್ ಆ ದುರ್ಗುಣದ ಬಗ್ಗೆ ಹೇಳ್ತಾರೆ. ನನ್ನ ಹುಟ್ಟುಗುಣ, ನಾನು ಇರೋದೇ ಹೀಗೆ, ಸ್ವಲ್ಪ ನನ್ನ ವರ್ತನೆನೇ ಹೀಗೆ, ನನ್ನ ಸ್ವಭಾವನೆ ಹೀಗೆ, ಅದನ್ನು ಪರಿವರ್ತನೆ ಮಾಡಿಕೊಳ್ಳೋದು ಕಷ್ಟ ಅಂತ ಹೇಳ್ತಿರ್ತಾರೆ. ಮುಷ್ಕಿಲ್ ಹೋತಾ ಹೇ ಹೀಗೆ ಬಾಬಾ ಹೇಳ್ತಾರೆ. ಚಲನ ಸಹಜ ಹೋತಾ, ಆದರೆ ಆ ದುರ್ಗುಣದಂತೆ ನಡ್ಕೊಳ್ಳೋದು ಸುಲಭ ಆಗುತ್ತೆ. ಅದನ್ನು ತ್ಯಾಗ ಮಾಡೋದು ಅಥವಾ ಪರಿವರ್ತನೆ ಮಾಡ್ಕೊಳ್ಳೋದು
कष्ट अंतागुत्ते। जैसे आप लोग भी कमजोरी वश बहाना देते हो कि यह मेरा स्वभाव संस्कार है, इसी प्रकार ब्राह्मण जीवन का जो आदि स्वभाव संस्कार है उसमें ब्राह्मणों का चलना सहज होगा या मुश्किल होगा। ಹೀಗೆ ನಮ್ಮ ವೀಕ್ನೆಸ್, ದುರ್ಗುಣ, ದುರ್ಬಲತೆಯಂತೆ ನಡೆಯೋದು ಮಕ್ಕಳಿಗೆ ಸುಲಭ ತಾನೆ. ಯಾಕೆಂದರೆ ಹಳೇದು ಅಥವಾ ಇದು ತುಂಬ ಸಮಯದ ಸ್ವಭಾವ ಅಂತ ಹೇಳ್ಕೊಂಡು, ಆ ನೆಪ ಹೇಳ್ಕೊಂಡು ಆ ದುರ್ಗುಣದಂತೆ ನಡೀತಿರಲ್ವ. ಬಾಬಾ ಹೇಳ್ತಾರೆ ಅದೇ ರೀತಿಯಾಗಿ ನಿಮ್ಮ ಈ ಸ್ವಭಾವ ಸಂಸ್ಕಾರ, ಬ್ರಾಹ್ಮಣ ಜೀವನದ ರೀತಿ ನೀತಿ ಅಂದರೆ ಸ್ವಭಾವ ಸಂಸ್ಕಾರ, ಈ ಬ್ರಾಹ್ಮಣ ಜೀವನದ ನಡವಳಿಕೆ ಅಂತ ನಡೆಯೋದು ಕೂಡ ನಿಮಗೆ ಸುಲಭನೇ ಆಗಬೇಕಲ್ಲ. ಇದ್ಯಾಕೆ ಕಷ್ಟ ಆಗುತ್ತೆ? ಯಾಕೆಂದರೆ ಪುನರ್ಜನ್ಮ ಸಿಕ್ಕಿದೆ ಅಲ್ಲ ನಮಗೆ. यदि कोई कहे कि इन दिव्य गुणों के संस्कारों के विपरीत कोई कार्य करे तब यह ब्राह्मणों के लिए मुश्किल होना चाहिए. ನೋಡಿ, ಯಾರಾದರೂ ನಿಮಗೆ ಬಾಬನ ನಿಯಮದ ವಿರುದ್ಧ, ಜ್ಞಾನದ ವಿರುದ್ಧ ಯಾರಾದರೂ ಇಂಥ ಕೆಲಸ ಮಾಡಿ ಅಂತ ದುರ್ಗುಣದ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಾಗ ಅದರಂತೆ ನಡೆಯೋದು ಮಕ್ಕಳಿಗಾಗ ಕಷ್ಟ ಅನಿಸುತ್ತೆ, ಸಾಧ್ಯ ಇಲ್ಲ. ನಾವು ಇಷ್ಟು ವರ್ಷದಿಂದ, ಇಷ್ಟು ಸಮಯದಿಂದ ಬಾಬನ ಈ ಶಿಸ್ತು, ಈ ನಿಯಮದಲ್ಲಿದ್ದೇವೆ, ಈಗ ನೀವು ಹೇಳಿದ ಹಾಗೆ ಅದನ್ನು ಮಾಡಲಿಕ್ಕಾಗಲ್ಲ ಅಂತ ಬ್ರಾಹ್ಮಣ ಮಕ್ಕಳು ಹೇಳ್ತಾರೆ. अभी प्रैक्टिकल में क्या है? शूद्रपन के संस्कार स्वभाव नेचुरल रूप से है या ब्राह्मणपन के स्वभाव संस्कार नेचुरल रूप में है? ಈಗ ನಾವು ಬಾಬನ ವಿಶ್ವಪಿತಾನ ಮಕ್ಕಳು ಬ್ರಾಹ್ಮಣರು. ಈಗ ಬ್ರಾಹ್ಮಣತನದಲ್ಲಿ ಬಂದ ಮೇಲೆ ಬಾಬನ ಪ್ರಶ್ನೆ ಹೀಗಿದೆ, ನಿಮ್ಮೊಳಗೆ ಶೂದ್ರತನದ ಸ್ವಭಾವ ಸಂಸ್ಕಾರ ನ್ಯಾಚುರಲ್ ಆಗಿದೆಯೋ, ಬ್ರಾಹ್ಮಣತನದ ಸ್ವಭಾವ ಸಂಸ್ಕಾರ ನ್ಯಾಚುರಲ್ ಆಗಿದೆಯೋ? इसमें तो पुरुषार्थ करने की आवश्यकता नहीं, जबकि जीवन के ನಿಜಿ ಸಂಸ್ಕಾರ है. ಯಾಕೆಂದರೆ ಬ್ರಾಹ್ಮಣತನದಲ್ಲಿರೋರು, ಬ್ರಾಹ್ಮಣ ಜನ್ಮದಲ್ಲಿ ಪಡೆದವರು ಅಂದಾಗ ಇದನ್ನು ಪುರುಷಾರ್ಥ ಮಾಡಿ ಗುಣಗಳನ್ನು ಗಳಿಸೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಬ್ರಾಹ್ಮಣ ಸಂಸ್ಕಾರ ಅದು. लेकिन जैसे पहले सुनाया कि अपने स्वमान के सिंहासन स्थित नहीं हो पाते, अपना तख्त छोड़ देते हो और अपना बना हुआ भाग्य भूल जाते हो. ಯಾಕೆ ನಾವು ನಮ್ಮ ಬ್ರಾಹ್ಮಣತನದ ಸಂಸ್ಕಾರ ಬಿಟ್ಟಾಕ್ತೇವೆ ಅಂದರೆ, ಬಾಬಾ ಆರಂಭದಲ್ಲಿ ಹೇಳಿದ್ರೇನಂತ, ನಾವು ನಮ್ಮ ಸ್ವಮಾನದ ಸಿಂಹಾಸನದ ಸ್ಥಿತಿಯನ್ನು ಬಿಟ್ಟಾಗ, ನಮ್ಮ ಸಿಂಹಾಸನವನ್ನು ಬಿಟ್ಟಾಗ ಅಲ್ಲಿ ನಮ್ಮ ಬ್ರಾಹ್ಮಣತನದ ಭಾಗ್ಯವನ್ನೇ ಮರೆತು ಬಿಡ್ತೇವೆ. इसलिए निजी स्वभाव संस्कार मुश्किल अनुभव करते हो. ಆಗ ನಮ್ಮ ನಿಜ ಸ್ವಭಾವ ಸಂಸ್ಕಾರ ಏನಿದೆ ಅದು ನಮಗೆ ಕಷ್ಟ ಅಂತ. ಎಷ್ಟೋ ಜನ ಬಾಬನ ಮಕ್ಕಳು ಮುಖ್ಯವಾಗಿ ಸೋಲೋದು ಅಥವಾ ನಿರಾಶರಾಗೋದು, ಬೇಸರ ಆಗೋದು ಈ ವಿಷಯಕ್ಕೆ ಬಂದಾಗಲೇ, ಧಾರಣೆ ವಿಷಯ ಬಂದಾಗಲೇ ಅಲ್ಲಿ ಮಕ್ಕಳು ಬ್ರಾಹ್ಮಣ ಜೀವನ, ಬಾಬನ ಮಗುವಾಗಿ ನಿಲ್ಲೋದು ಬಹಳ ಕಷ್ಟ ಅಂತ ಅನುಭವ ಮಾಡೋದು ಇಲ್ಲೇನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಕಷ್ಟ ಅಂತ ಅನುಭವ ಯಾವಾಗ ಆಗುತ್ತೆ? ನೀವು ಸಿಂಹಾಸನ ಬಿಟ್ಟಾಗ. ಅರ್ಥ ಆಯ್ತಾ ಅಂತ ಕೇಳ್ತಾರೆ ಬಾಬಾ. बाप का इस बात पर एक गायन है जो बच्चों का भी है. ಬಾಬಾ ಈ ಮಾತಿನ ಬಗ್ಗೆ ಒಂದು ಮಹಿಮೆ ಮಾಡ್ತಾರೆ, ಅದು ತಂದೆ ಮಹಿಮೆ, ಆದರೆ ಮಕ್ಕಳಿಗೆ ಬಾಬಾ ಮಾಡ್ತಾರೆ. ಮುಷ್ಕಿಲ್ ಕೋ ಸಹಜ್ ಕರ್ನೆ ವಾಲೆ. ಮಹಿಮೆ ಏನಿದೆ, ಕಷ್ಟವನ್ನು ಸುಲಭ ಮಾಡೋರು ಅಂತ. तो जब बाप का गायन है मुश्किल को सहज करने वाले, पहाड़ को राई बनाने वाले, रुई बनाने वाले. रुई कितनी हल्की होती है और स्वच्छ होती है, और पहाड़ कितना मुश्किल और भारी होता है. ಇದಕ್ಕೆ ಬಾಬಾ ಕಷ್ಟವನ್ನು ಸುಲಭ ಮಾಡೋರು ಅನ್ನೋದಕ್ಕೆ ಮಹಿಮೆ ಬಾಬಾ ಏನು ಹೇಳ್ತಾರೆ, ತುಂಬ ಬೆಟ್ಟದಂಥ ಸಮಸ್ಯೆ ಬಂದ್ರೂ ಕೂಡ ಬಾಬನ ನೆನಪಿನ ಪ್ರಯತ್ನದಿಂದ ಆ ಸಮಸ್ಯೆ ಅವ್ರಿಗೇನಾಗ್ಬಿಡ್ತದೆ, ಹರಳಿನಷ್ಟು ಚಿಕ್ಕದಾಗುತ್ತೆ. ಇನ್ನೂ ಹೆಚ್ಚು ತಪಸ್ಸು ಪ್ರಯತ್ನ ಮಾಡಿ ಆ ಮಕ್ಕಳ ಹರಳನ್ನು ಅರಳಿಯನ್ನಾಗಿ ಪರಿವರ್ತನೆ ಮಾಡ್ಕೋತಾರೆ ಅಂತ ಬಾಬಾ ಮಕ್ಕಳ ಈ ಪ್ರಯತ್ನಕ್ಕೆ ಮಹಿಮೆ ಮಾಡ್ತಾರೆ. ಪಹಾಡ, ಬೆಟ್ಟ ಎಷ್ಟು ದೊಡ್ಡದು, ಅರಳಿ ಎಷ್ಟು ಹಗುರ. ಅರಳಿ ಹಗುರ ಮಾತ್ರ ಅಲ್ಲ, ಸ್ವಚ್ಛ ಇರ್ತದೆ, ಲೈಟ್ ಇರ್ತದೆ, ಕ್ಲೀನ್ ಇರ್ತದೆ. ಆ ರೀತಿಯಾಗಿ ಮಕ್ಕಳ ಮುಂದೆ ಬರುವ ಪರಿಸ್ಥಿತಿಗಳೆಲ್ಲವೂ ಕೂಡ ಏನಿರ್ತದೆ, ನೋಡುವಾಗಲೇ ಬೆಟ್ಟದಂಥ ಸಮಸ್ಯೆ ಅಂತ ಕಾಣ್ತದೆ, ಆದರೆ ಮಕ್ಕಳ ಮುಂದೆ ಆ ಸಮಸ್ಯೆ ಬಂದಾಗ ಅರಳಿಯಷ್ಟು ಹಗುರ ಇರ್ತದೆ ಮತ್ತು ಸ್ವಚ್ಛ ಆಗಿರ್ತದೆ. ಈ ಮಹಿಮೆ ಬಾಬಾ ಹೇಳ್ತಾರೆ, ಬಾಬಂದೋ ನಿಮ್ಮದೋ ಅಂತ ಕೇಳ್ತಾರೆ ಬಾಬಾ. जो मुश्किल को सहज बनाने वाले ब्राह्मण, उनको कोई भी बात मुश्किल अनुभव हो यह हो सकता है.
ಬಾಬಾ ಹೇಳ್ತಾರೆ, ಕಷ್ಟವನ್ನು ಸಹಜಗೊಳಿಸುವ ಬ್ರಾಹ್ಮಣರು ನೀವು. ಏನು ಹೇಳ್ತಾರೆ ಬಾಬಾ ನಮಗೆ ಸ್ವಮಾನ ಏನು ಕೊಟ್ಟಾರೆ? ವಿಶ್ವ ಪರಿವರ್ತಕರು, ವಿಶ್ವ ಕಲ್ಯಾಣಕಾರಿ ಆತ್ಮ. ಅಂದರೆ ನಿಮಗೆ ಬಂದಿರುವ ಸಮಸ್ಯೆ ಕಷ್ಟಗಳನ್ನು ನೀವು ಸಹಜಗೊಳಿಸುವಂಥವ್ರು ತಾನೇ, ಈ ಅನುಭವದಲ್ಲಿ ಇದ್ದೀರಲ್ವಾ ಅಂತ ಕೇಳ್ತಾರೆ. तो अपने स्वमान में स्थित रह, अपनी विशेषता को हर समय स्मृति में रखो. ಅದಕ್ಕೆ ಈಗ ಸುಲಭ ಮಾಡೋ ಯುಕ್ತಿ ಯಾವುದು? ನಾವು ಸ್ವಮಾನದ ಸ್ಥಿತಿಯಲ್ಲಿ ಸ್ಥಿತರಾಗಿರಬೇಕು, ವಿಶೇಷವಾದ ಸ್ಮೃತಿ ಇಟ್ಕೋಬೇಕು. ವಿಶೇಷ ಆತ್ಮಾओं का हर संकल्प हर कार्य विशेष करेगी अर्थात ಶ್ರೇಷ್ಠ रहेगी. ಏಕೆಂದರೆ ಬಾಬಾ ನಮ್ಮನ್ನು ಆಯ್ಕೆ ಮಾಡಿಕೊಂಡಿರುವ ವಿಶೇಷ ಆತ್ಮ ನಾನು. ಈ ಸ್ಮೃತಿ ಸ್ವರೂಪದಲ್ಲಿದ್ದು ಪ್ರತಿ ಸಂಕಲ್ಪ ಪ್ರತಿ ಕಾರ್ಯ ಮಕ್ಕಳದು ವಿಶೇಷವಾಗಿ ಆಗಿರುತ್ತದೆ. ಹೀಗೆ ಬಾಬಾ ಹೇಳ್ತಾರೆ, ವಿಶೇಷತೆ ಅಂದರೆ ನೀವು ಸರ್ವಶ್ರೇಷ್ಠ ಆತ್ಮ ಆಗಿರ್ತೀರಾ ಅಂತಾರೆ ಬಾಬಾ. अच्छा, ऐसे सदा मुश्किल को सहज करने वाले, सदा स्मृति स्वरूप बाप के समान हर संकल्प हर सेकंड विश्व कल्याण के विशेष कर्तव्य में लगाने वाले, विश्व कल्याणकारी बाप दादा के दिल तक नसीन सर्वश्रेष्ठ आत्माओं को बाप दादा का याद प्यार और नमस्ते. ಹೀಗೆ ಸದಾ ಕಷ್ಟವನ್ನು ಸಹಜಗೊಳಿಸುವಂಥವರು, ಸದಾ ಸ್ಮೃತಿ ಸ್ವರೂಪರಾಗಿರೋರು, ತಂದೆ ಸಮಾನ ಪ್ರತಿ ಸಂಕಲ್ಪ ಪ್ರತಿ ಸೆಕೆಂಡ್ ವಿಶ್ವ ಕಲ್ಯಾಣದ ವಿಶೇಷ ಕಾರ್ಯದಲ್ಲಿ ತೊಡಗಿಸುವಂತಹ ವಿಶ್ವ ಕಲ್ಯಾಣಕಾರಿಗಳು, ಬಾಪ್ ದಾದನ ಹೃದಯ ಸಿಂಹಾಸನಧಾರಿಯಾಗಿರುವ ಶ್ರೇಷ್ಠ ಆತ್ಮಗಳಿಗೆ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ವಿಶ್ವ ಕಲ್ಯಾಣಕಾರಿಯಾಗಿರುವಂತಹ ಬಾಪ್ ದಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಥ್ಯಾಂಕ್ಸ್ ಬಾಬಾ. ಬಾಬಾ ಇವತ್ತು ವಿಶೇಷ ಆತ್ಮಗಳ ವಿಶೇಷತೆಗಳನ್ನು, ಲಕ್ಷಣಗಳನ್ನು, ವಿಶೇಷತೆಗಳನ್ನು, ವಿಶೇಷ ಆತ್ಮಗಳ ಸ್ವಭಾವ ಸಂಸ್ಕಾರಗಳೇನಿರ್ತದೆ ಇದೆಲ್ಲ ಬಾಬಾ ನಮ್ಮ ಮುಂದೆ ಇಟ್ಟಿದ್ದಾರೆ. ವಿಶೇಷಾತ್ಮಗಳ ಒಂದು ಸ್ಲೋಗನ್ ಬಾಬಾ ನೆನ್ಪು ಮಾಡಿಸಿದ್ರು, ಎಷ್ಟೇ ಕಷ್ಟ ಇದ್ರೂ, ಬೆಟ್ಟದಂಥ ಸಮಸ್ಯೆ ಇದ್ರೂ ಅದನ್ನೇನು ಮಾಡ್ತಾರೆ ಅವರು? ಹಗುರ ಮಾಡ್ತಾರೆ. ಬೆಟ್ಟದಂಥ ಸಮಸ್ಯೆಗೂ ಕೂಡ ಚಿಕ್ಕ ಹರಳಾಗಿ ಪರಿವರ್ತನೆ ಮಾಡ್ಕೋತಾರೆ. ಇನ್ನೂ ಪ್ರಯತ್ನ ಮಾಡ್ತಾ ಮಾಡ್ತಾ ಅರಳಿಯಷ್ಟು ಹಗುರ ಮಾಡ್ಕೋತಾರೆ. ಇದು ಬಾಬನ ಮಹಿಮೆ, ಬಾಬಾ ಮಕ್ಕಳಿಗೆ ಮಾಡ್ತಿದ್ದಾರೆ. ಇಂಥ ವಿಶೇಷತೆ ಇರುವಂತಹ ವಿಶೇಷ ಆತ್ಮ ನೀವು ಯಾವಾಗ ಆಗ್ತೀರಾ? ಬಾಬಾ ಕೊಟ್ಟಿರುವಂಥ ವರದಾನಗಳ ಸ್ವಮಾನಗಳ ಸಿಂಹಾಸನದಲ್ಲಿ ಸ್ಥಿತರಾದಾಗ. ಅದಕ್ಕೆ ಬಾಬಾ ಎಷ್ಟೆಲ್ಲ ಸ್ವಮಾನಗಳನ್ನು ಇವತ್ತು ನೆನ್ಪು ಮಾಡಿಸಿದ್ದಾರೆ. ಎಲ್ಲ ಸ್ವಮಾನಗಳಲ್ಲಿ ನಾನು ಸ್ಥಿತನಾಗಿದ್ದು ನಾನು ವಿಶ್ವ ಸೇವಾಧಾರಿ ವಿಶ್ವ ಕಲ್ಯಾಣಕಾರಿ ಆತ್ಮನಾಗಿದ್ದೇನೆ ಅಂತ ಅನುಭವ ಮಾಡುವ ಪಕ್ಕಾ ಬ್ರಾಹ್ಮಣ ಆತ್ಮ ನಾನಾಗಿದ್ದೇನಾ ಅಂತ ನಮ್ಮನ್ನು ಪ್ರಶ್ನಿಸ್ಕೊಳ್ಬೇಕು ಮತ್ತು ನಾವು ಅನುಭವ ಮಾಡ್ತಾ ಹೋಗಬೇಕು. ಅಚ್ಚಾ, ಓಂ ಶಾಂತಿ. ನಾನಾತ್ಮ ಮಸ್ತಕ ಸಿಂಹಾಸನದಲ್ಲಿ ಪ್ರಕಾಶವಾಗಿ ಬೆಳಗುತ್ತಿರುವ ಜ್ಯೋತಿ, ಮಸ್ತಕ ಮಣಿ ನಾನು. ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಆತ್ಮ ನಾನು. ಮಾಸ್ಟರ್ ವಿಶ್ವ ಸೇವಾಧಾರಿ ಆತ್ಮ ನಾನು. ಶಕ್ತಿ ಸ್ವರೂಪಿಣಿ ಆತ್ಮ ನಾನು.
ಶಾಂತಿ ಓಂ ಶಾಂತಿ.